ಸ್ಪೀಕರ್ ಏನೋ ಮಾನ ಮರ್ಯಾದೆ ಇದೆ. ರಾಜೀನಾಮೆ ಷರತ್ತು ಒಬ್ಬ 6-7 ಸಲ ಆಯ್ಕೆಯಾದಂಥ ಒಬ್ಬ ಜನಪ್ರತಿನಿಧಿ ರಾಜೀನಾಮೆ ಕೊಡುವಂಥ ಕಾಮನ್ ಸೆನ್ಸ್ ಇರಬೇಕಲ್ಲ. ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಗೊತ್ತಾಗ್ತದೆ ಯಾವ ರೀತಿ ರಾಜೀನಾಮೆ ಪತ್ರ ಕೊಡಬೇಕು, ಸ್ವಂತ ಕೈಲೇ ಬರೀಬೇಕು. ಸ್ಪೀಕರ್ ಬಳಿ ಹೋಗಿ ನನ್ನ ಮನಸ್ಸೋ ಇಚ್ಛೆದಿಂದ ಕೊಡ್ತಾ ಇದ್ದೀನಿ ಅಂತ ಅಲ್ಲಿ ದೃಢೀಕರಣ ಮಾಡಬೇಕು. ಅದನ್ನು ಬಿಟ್ಟು ಕಂಡೀಷನ್ ಹಾಕಿ ಅಂದರೆ ಸುಮ್ಮನೆ ನಾಟಕ. ಆತನಿಗೆ ಏನಾಗಿಬಿಟ್ಟಿದೆ, ಹತಾಶೆ ಆಗಿದೆ. ಮೊನ್ನೆ ಮುಸ್ಲಿಂ ಒಂದು ಕಾರ್ಯಕ್ರಮದಲ್ಲಿ ಒಂದು 3-4 ಜನ ನನ್ನ ವಿರುದ್ಧ ಉದ್ದೇಶ ಏನಂದ್ರೆ ವಕಫ್ ನಮ್ಮ ಹೋರಾಟ ಯಶಸ್ವಿ ಆಯಿತು, ಕಾನೂನಿನ ತಿದ್ದುಪಡಿ ಅನ್ನೋಂಥದ್ದು ಏನಾಯಿತು, ಅದಕ್ಕೆ ಪ್ರಚೋದನೆ ಮುಸ್ಲಿಮ್ರಿಗೆ ಮಾಡಲಿಕ್ಕೆ ಮಾಡಿದಂಥ ಭಾಷಣ ಸವಾಲುಗಳು. ಸವಾಲು ಪಾಲಿಗೆ ನೈತಿಕತೆ ಇಲ್ಲ. ರಾಜೀನಾಮೆ ಕೊಡಬೇಕಾದ್ರೆ ಯಾವ ರೀತಿ ಕಾನೂನಕ್ಕೊಂದು ಏನು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೊಡದೆ ಸುಮ್ಮನೆ ದಿನಾಲು ನಾನು ಈ ಕೊಡಲಿಕ್ಕೂ ರೆಡಿ ಇದ್ದೀನಿ, ಖಾಲಿ ಬ್ಲ್ಯಾಂಕ್ ಕೊಡ್ತೀನಿ, ನಾಚಿಕೆ ಆಗ್ಬೇಕಂತ ಎಲ್ಲ ಹೇಳಿ. ಒಬ್ಬ ಶಾಸಕಂದು ಯಾರು ಬ್ಲ್ಯಾಂಕ್ ನಿಮ್ಮ ಕೈಗೆ ನಾನು ರಾಜೀನಾಮೆ ಕೊಟ್ಟರೆ ಸ್ಪೀಕರ್ ಅಕ್ಸೆಪ್ಟ್ ಮಾಡ್ತಾರಲ್ರಿ, ತಳಗೆ ಸಹಿ ಮಾಡಿ ಕೊಡ್ತಾನಂತ. ಮಾನ ಮರ್ಯಾದೆ ಇದೆಯಾ? 6-7 ಸಲ MLA ಅವನಿಗೆ ಏನೂ ಇಲ್ಲ, ಸುಮ್ಮನೆ ನಾಟಕದು. ಅದಕ್ಕೆ ಏನಾಗಿದೆ, ಇಬ್ಬರು ಏನೋ ಚಾಲೆಂಜ್ ಮಾಡಿದ್ರು ನನಗೆ ರಾಜೀನಾಮೆ. ನಾಯಕರು ರಾಜೀನಾಮೆ ಕೊಡ್ಬೇಕು ರೀ. ನಾ ಎಲ್ಲರೂ ಹೇಳಿನ, ಎಲ್ಲರೂ ಕ್ಲಿಪ್ಪಿಂಗ್ ತೋರಿಸಿ ನಿಮ್ಮ ಯಾವ ಮೀಡಿಯಾದಾಗಿದೆ. ಸುಮ್ಮನೆ ಕೆಲವೊಮ್ಮೆ ಮೀಡಿಯಾದವರು ಉತ್ಪ್ರೇಕ್ಷೆ ಮಾಡ್ತಾರೆ. ಏನೋ ಹೇಳಿದ್ರು, 1-2-3 ಮೀಡಿಯಾದಾಗ ಬಂತು, ಯತ್ನಾಳರು ಹೈಕಮಾಂಡಿಗೆ ಪತ್ರ ಬರ್ತಾರೆ, ನಾ ಯಾವುದೇ ಶಿಸ್ತು ಉಲ್ಲಂಘಿಸಿಲ್ಲ, ನಾನು ಪಕ್ಷದ ಇದರಲ್ಲಿ ಕೆಲಸ ಮಾಡ್ತೀನಂತ. ಎಲ್ಲಿದೆ ತೋರಿಸ್ರಪ್ಪ ಡಾಕ್ಯುಮೆಂಟು ನಿಂಬಲ್ಲಿ. ಮೀಡಿಯಾದವ್ರಿಗೆ ಕೇಳ್ತೇನೆ, ನಿಂಬಲ್ಲಿ ಏನು ಡಾಕ್ಯುಮೆಂಟ್ ಇದೆ? ನಾನು ಒಂದು ರಾಜೀನಾಮೆ ಕೊಡ್ತೀನಿ ಅನ್ನೋಂಥ ಕ್ಲಿಪ್ಪಿಂಗ್ ಇದೆಯಾ ನಿಂಬಲ್ಲಿ? ಒಂದು ನಾನು ನಮ್ಮ ಹೈಕಮಾಂಡಕ್ಕೆ ನಾನು ತಪ್ಪು ಮಾಡಿದ್ದೀನಿ, ಕ್ಷಮೆ ಮಾಡಿ ಶಿಸ್ತು ಇನ್ಮೇಲೆ ಉಲ್ಲಂಘನೆ ಮಾಡುತ್ತೆ ಆ ಪತ್ರ ಏನಾದ್ರು ಇದೆಯಾ? ನಾ ಯಾರ ಬಲ್ಲಿನೂ ಹೋಗಿಲ್ಲ, ಯಾರಿಗೂ ನನ್ನನ್ನು ದಯಾಪರ ನನಗೆ ರಕ್ಷಣೆ ಮಾಡೋದು ಕೇಳಲ್ಲ, ಮತ್ತು ಎಲ್ಲಿ ನಾವು ಓಡಿ ಹೋಗಿಲ್ಲ. ನಾನು ಕೆಲಸ ಇರ್ತಾವೆ, ಇವ್ರು ಕೆಲಸ ಇಲ್ಲಾರ್ದವರು ದಿನ ಇಲ್ಲಿ ಸಿಗ್ತಿರ್ಬೋದು, ಅದು ನಮಗೆಲ್ಲ ದಿನ ಸಿಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಹೇಳ್ತೀನಿ, ಯಾವುದೇ ಸಾಕ್ಷ್ಯಾಧಾರ ಇಲ್ಲಾರ್ದೇನೆ ಯಾವುದೇ ಮಾಧ್ಯಮದ ಸಹಿತ ಸುಮ್ಮನೆ ಏನೋ ಹೊಡ್ಕೋತ ಕುಂಡಿರಬಾರ್ದು. ಯತ್ನಾಳರು ಕ್ಷಮಾಪಣೆ ಬೇಡಿದ್ದಾರೆ, ಹೈಕಮಾಂಡ್ ಎಲ್ಲಿದೆಪ್ಪ ದಾಖಲೆ? ಹಿಂದೂ ಹಾಗೆ ಮಾಡಿದ್ರಿ 2